ಭೇಟಿ ಮಾಡೋಕ್ಕೆ ಅವ್ರ ಲಾಯರ್ ಥ್ರೂ ಹೋಗಿದ್ದೀನಿ, ಅವ್ರ ಮ್ಯಾನೇಜರ್ ಅನಿರುದ್ಧ ಥ್ರೂ ಹೋಗಿದ್ದೀನಿ. ಅವರೆಲ್ಲರೂ ಸ್ವಲ್ಪ ಬಿಸಿ ಇದ್ದಾರೆ, ಮೀಟ್ ಆಗ್ತಾಗಿಲ್ಲ. ಮುಗಿದ ತಕ್ಷಣವೇ ನಾನು ಎಷ್ಟು ಕೆಲಸ ಇರೋದು ಅದು ಸರ್. ಸರ್ ನಾನು ಮೀಟ್ ಆಗೋಕೆ ಒಂದು ಅವಕಾಶ ಕೊಡಿ, ಇಷ್ಟೇ ಸರ್. ಮೀಟ್ ಆಗಿ ನಾನು ಪ್ರಯತ್ನ ಪಟ್ಟಿದ್ದೀನಿ ಸರ್. ನಾನು ಮೀಟ್ ಆಗೋ ಒಂದು ಅವಕಾಶ ಕೊಡಿ ಸರ್. ಮುಂದೆ ಎಲ್ಲ ಅವತ್ತು ವಿಚಾರವಾಗಿ ನಾವು ಸ್ಟ್ರೈಕ್ ಆಗಿರೋದು. ಇಂಥರ ಕೊಡ್ತೀವಿ ಸರ್, ಸಾಲ ಮಾಡೋದು ತುಂಬ ಜನ ಇದ್ದಾರೆ. ಈ ವಿಷಯ ಸ್ಟ್ರೈಕ್ ಆಗೋದಕ್ಕೆ ಕಾರಣ ಆ 3 ಜನ. ಈ ಪ್ರೆಸ್ ಮೀಟ್ ಉದ್ದೇಶ ಪ್ರಮುಖವಾಗಿ ಅವ್ರ 3 ಜನಕ್ಕೆ ಒಂದು ಸಂಬಂಧ ಇಲ್ಲ ಅಂತಾರ ಏನಕ್ಕೆ ಸರ್? ನನಗೆ ಧ್ರುವ ಸರ್ಜಾ ಅವರು, ಅರ್ಜುನ್ ಸರ್ಜಾ ಅವ್ರದ್ದು ನಾನು ಅವತ್ತೇ ಭೇಟಿಯಿದ್ದೆ ಸರ್. 2018ನಲ್ಲಿ ಭೇಟಿಯಿದ್ದೆ. ಅದಾದಮೇಲೆ ಇವತ್ತಿನವರೆಗೆ ಏನು ನಡೆದಿದೆ ನನಗೆ ಗೊತ್ತಿಲ್ಲ ಸರ್. ನಾನೇ ನಿಮ್ಮ ಹತ್ರ ಕೇಳ್ಕೊಬೇಕೀಗ. ಅಲ್ಲ ಅವ್ರ ನಡುವೆ ಏನು ನಡೆದಿದೆ, ಅವ್ರು ಏನು ಮಾತಾಡಿದ್ದಾರೆ ನನಗೆ ಏನೂ ಗೊತ್ತಿಲ್ಲ ಸರ್. ಸರ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಸರ್. ನೀವು ಹೇಳ್ಬೇಕು ಸರ್, ನನಗೂ ಗೊತ್ತಿಲ್ಲ ಸರ್. ನೀವು ಯಾರು ಗೊತ್ತಿದ್ರೆ ಹೇಳಿ ಸರ್, ಪ್ಲೀಸ್. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದನ್ನು ಹೇಳ್ಬೋದಲ್ಲ ಸರ್. ನನ್ನ ಕಣ್ಣಿದ್ದಿದ್ದು ನೀವು ಊರು ಬಿಡೋದಕ್ಕಿಂತ ಮುಂಚಿತವಾಗ್ಲೂ ದರ್ಶನ್ ಅವರು ಮತ್ತೆ ಆ ಕ್ಷಣದಲ್ಲಿ ನೀವು ಊರನ್ನ ಬಿಟ್ಟು ಹೋಗೋದಕ್ಕೂ ಮೊದಲು ಅವರ ಬಾಂಧವ್ಯ ಹೇಗಿತ್ತು, ಇವಾಗ ಅವರ ಬಾಂಧವ್ಯ ಹೇಗಿದೆ ಅನ್ನುವಂಥದ್ದು ಐ ಥಿಂಕ್ ನೀವು ಕೂಡ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡಿರ್ತೀರ ಅಂದ್ರೆ ಈ ವಿಚಾರ ಕೂಡ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ದರ್ಶನ್ ಅವರು ಮತ್ತೆ ಧ್ರುವ ಅವರ ನಡುವೆ ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿ ಎಕ್ಸ್ಟ್ರಾಡಿನರಿ ಇತ್ತು ಸರ್. ಅದಕ್ಕಿಂತ ಮುಂಚೆ ಪ್ರೇಮ ಪಿಕ್ಚರ್ ದರ್ಶನ್ ಸರ್ ಆಕ್ಟಿಂಗ್ ಮಾಡಿದ್ದಾರೆ. ಎಷ್ಟು ಅಪಿಯರೆನ್ಸ್ ನಾನು ಹೋಗಿದ್ದೀನಿ ಶೂಟಿಂಗ್. ಅದನ್ನೇ ಹೇಳ್ತಾ ಇರೋದು, ಮಾಡಿದ್ದಾರೆ. ಪ್ರೇಮ ಬರಹದಲ್ಲಿದ್ದಂತ ಒಂದು ಅವರ ಬಾಂಧವ್ಯ ಈಗಿಲ್ಲ. ಅದಕ್ಕೆ ಕಾರಣ ಪ್ರೇಮ ಬರಹವೇ ಅನ್ನುವಂತ ವಿಚಾರ ಇದೆ ಸರ್. ಅದಕ್ಕೋಸ್ಕರ ನಾನು ಕೇಳ್ತಾ ಇರಲ್ಲ ಸರ್. ಅದಕ್ಕೆ ಅದೇ ಕಾರಣ ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಈಗೂ ನಮ್ಗೆ ಗೊತ್ತಿಲ್ಲ ಸರ್. ಅದು ಅದೇ ಕಾರಣ, ಬೇರೆ ಕಾರಣ ನನಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಅದನ್ನು ನನಗೆ ಗೊತ್ತಿಲ್ಲ. ನಾನು ಹಿಂಗೆ ಹೇಳಿ ಸರ್, ಕ್ಷಮಿಸಿಬಿಡಿ ಪ್ಲೀಸ್. ನನಗೆ ಗೊತ್ತಿಲ್ಲ ಸರ್. ಮುಂದೆ ಸರ್ ಏನು ಸರ್ ಸ್ಟಾರ್ ಬೀಜ್ ಅಂತ ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್